ಏನಣ್ಣ ಪ್ರದೀಪಣ್ಣ, ನೀನೇನು ಕುಮಾರಸ್ವಾಮಿ ಬಗ್ಗೆ ಮಾತಾಡಿದ ತಕ್ಷಣ ನೀನು ದೊಡ್ಡವನಾಗಲ್ಲ ಅಣ್ಣ. ನೀನು ಪ್ರಚಾರ ಹುಚ್ಚಿದ್ರೆ ಏನು ಬೇಕಾದ್ರೆ ಬೇರೆ ಪ್ರಚಾರ ಮಾಡ್ಕೊಳ್ಳಿ, ನಂಗೇನು ಪ್ರಾಬ್ಲಮ್ ಇಲ್ಲ. ಆದರೆ ದೊಡ್ಡವ್ರ ಬಗ್ಗೆ ಮಾತಾಡಬೇಕಾದ್ರೆ ನಾಲ್ಗೆ ಬಿಗಿ ಹಿಡ್ಕೊಂಡು ಮಾತಾಡೋಣ. ಪದೇ ಪದೇ ಹೇಳ್ತಾ ಇದ್ದೀವಿ, ನೆಕ್ಸ್ಟ್ ಇದು ರಿಪೀಟ್ ಆದರೆ ಅಣ್ಣ ನಮ್ಮ ಭಾಷೆ ಬೇರೆ ರೀತಿ ಇರುತ್ತಣ್ಣ. ಅವ್ರ ವಯಸ್ಸಿಗೆ ಅಟ್ಲೀಸ್ಟ್ ಅವ್ರು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಅವ್ರ ವಯಸ್ಸಿಗಾದ್ರೂ ಗೌರವ ಕೊಟ್ಟು ಮಾತಾಡೋಣ. ನೀನೇನಣ್ಣ ಸಿಂಗ್ಲರ ಮಾತಾಡೋ ಅವ್ರ ಬಗ್ಗೆ? ನೀನು ಚಿಕ್ಕಬಳ್ಳಾಪುರಕ್ಕೆ ಕುಮಾರಣ್ಣ ಕೊಡುಗೆ ಏನಿಲ್ವಾ? ಕಡ್ದು ಕಟ್ಟಾಗಿರೋದು ಏನಿಲ್ವಾ? ನಿಂದೇನಣ್ಣ ಕಾಂಟ್ರಿಬ್ಯೂಷನ್ನು? ನಿನ್ನಿಂದ 6 ತಿಂಗಳಾಯ್ತಣ್ಣ ನೀನು ಗೆದ್ದು. ನಿನ್ನಿಂದ ಏನಾದರೂ ₹1 ಕೆಲಸ ಆಗಿದೆಯಣ್ಣ? ಹೋಗ್ಲಿ. ಏನಣ್ಣ ನಿನ್ನ ಕಾಂಟ್ರಿಬ್ಯೂಷನ್? ಹೋಗ್ಲಿ. ಇನ್ನೂ 4 ವರ್ಷ ಇದೆ, ಏನು ದಬ್ಬಾಗ್ತೇನೆ ನಾನು ನೋಡ್ತೇನೆ, ಇಲ್ಲ ಅಂತೇಳಿ. ಕುಮಾರಣ್ಣನ ಕಾಂಟ್ರಿಬ್ಯೂಷನ್ ಗೊತ್ತಾ ನಿನಗೆ? ನಿಂಗೆ ಗೊತ್ತಿದ್ರೆ ತಾನೇ ಹೋಗ್ಲಿ. ನಿಂಗೆ ರಾಜಕೀಯನೇ ಗೊತ್ತಿಲ್ಲ ನಿನಗೆ. ನಿನ್ನ ರಾಜಕೀಯ ಕೂಸು ನೀನು. ಹೋಗ್ಲಿ. ಯಾವುದೋ ಲಾಟ್ರಿಲಿ ಗೆದ್ಬಿಟ್ಟಿರಣ್ಣ. ನೀವೇ ಹೇಳ್ಕೊಂಡಿರ ನಾನು ಗೆದ್ದಿರೋ ಲಾಟ್ರಿ ಎಲ್ಲ ಅಂದ್ಬಿಟ್ಟು. ಅಲ್ಲ, ಅಟ್ಲೀಸ್ಟ್ ಮಾತಾಡ್ಬೇಕಾದ್ರೆ ಏನು ಮಾತಾಡಿದ್ರೆ ಪ್ರಜ್ಞೆ ಇಟ್ಕೊಂಡು ಮಾತಾಡಿ ಅಣ್ಣ. ಹೋಗ್ಲಿ. ಅವ್ರು ಕಡ್ದು ಕಟ್ಟಾಗಿರೋದು ಏನಿಲ್ವಾ? ಚಿಕ್ಕಬಳ್ಳಾಪುರ ತಾಲೂಕಿಗೆ ಡಿಸ್ಟಿಕ್ ಏನು ಮಾಡಿರೋದೇನಿಲ್ವ? ಅವರು ಠೇವಣಿ ಕಳ್ಕೊಂತಾರ. ಅವರು ನೀನು ನಿಂತ್ಕಣ, ರಾಜೀನಾಮೆ ಕೊಟ್ಟು ನಿಂತ್ಕಣ, ಗೊತ್ತಾಗುತ್ತೆ ಯಾರು ಠೇವಣಿ ಕಳ್ಕೊಂತಾರ ಅಂದ್ಬಿಟ್ಟು. ಏನಾದರೂ ಮಾತಾಡ್ಬೇಕಾದ್ರೆ ನಾಲ್ಗೆ ಬಿಗಿಡ್ಕೊಂಡು ಮಾತಾಡೋಣ. ಪದೇ ಪದೇ ಹೇಳ್ತಾ ಇದ್ದೀವಿ. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಘೋಷಣೆ ಮಾಡಿದ್ದಿದೆ ಕುಮಾರಣ್ಣ. ಎಲ್ಲಾ ಜಿಲ್ಲಾ ಕೇಂದ್ರ ಮಾಡಿದ್ದಿದೆ ಕುಮಾರಣ್ಣ ಅವರು. ನೀರಿನ ಸಮಸ್ಯೆ ಇತ್ತು ಗೊತ್ತಾ ನಿಮ್ಗೆ? ಕುಡಿಯೋ ನೀರಿಗೆ ಚಿಕ್ಕಬಳ್ಳಾಪುರದಲ್ಲಿ ಜಕ್ಕಲಮೋಡು ಡ್ಯಾಮಿಂದ ನೀರು ಎಲ್ಲರಿಗೂ ಪರಿಹಾರ ಮಾಡಿಕೊಟ್ಟಿದ್ದಿದೆ ಕುಮಾರಣ್ಣ ಅವರು. ನಿನ್ನ ಕೈಯಲ್ಲಿ ಏನಾದ್ರು ಅಟ್ಲೀಸ್ಟ್ 10% ಕೆಲಸ ಮಾಡಿ ನಿನ್ನ ಕೈಯಲ್ಲಿ ಆಗುತ್ತಾ? ಹೋಗ್ಲಿ. ಅವ್ರ ಬಗ್ಗೆ ಮಾತಾಡ್ತಿರಲ್ಲ ನೀವು. ಸಾಲ ಮನ್ನಾ ಮಾಡಿದ್ರು ಗೊತ್ತಾ ನಿಮ್ಗೆ? ಸಾಲ ಮನ್ನಾ ಆದಾಗ ಇಡೀ ಸ್ಟೇಟಲ್ಲಿ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಹೈಯೆಸ್ಟ್ ಸಾಲ ಮನ್ನಾ ಆಗಿದ್ದು. ನೀನು ಅದ್ರಲ್ಲಿ ಏನಾದ್ರು ಮಾಡೋಕ್ಕಾಗುತ್ತಣ್ಣ? ಹೋಗ್ಲಿ. ಬರೀ ಮಾತಲ್ಲೇ ಬಿಲ್ಡಪ್ ಕೊಡ್ತಾ ಇದೆಯಲ್ಲ ಅಣ್ಣ. ಆಯ್ತಣ್ಣ, ಮಾಡೋಣ, ನಾವು ನೋಡ್ತೀವಿ. ಇನ್ನ 4 ವರ್ಷ ನಿನ್ನ ಟೈಮ್ ಇದೆ. ಅದೇನೇನು ಮಾಡಿ ದಬ್ಬಾಕ್ತೀವಿ ನಾವು ನೋಡ್ತೀವಣ್ಣ. 6 ತಿಂಗಳಿಂದ ದಬ್ಬಾಕಿ ನಾವು ನೋಡಿದೀವಿ. ಭಾರಿ ದಬ್ಬಾಕಿದ್ದೀರಣ್ಣ. ಮಾಡೋಣ. ಇನ್ನೊಂದ್ಸಲ ಮಾತಾಡ್ಬೇಕಾರಣ ಹೇಳ್ತಾ ಇದ್ದೀವಿ. ಈ ಸಲ ಮರ್ಯಾದೆ ಕೊಟ್ಟಿಂದ ಹೇಳಿದೀವಣ್ಣ. ಏನೋ ಒಂದು ಶಾಸಕರನ್ನು ಮರ್ಯಾದೆ ಕೊಟ್ಟಿದ್ದೀವಿ. ಅದು ಉಳಿಸ್ಕೊಡೋದು ಬಿಡೋದು ನಿಮ್ಮ ಜವಾಬ್ದಾರಿ. ಇವತ್ತು ಒಬ್ಬ ಕಾರ್ಯಕರ್ತನಾಗಿ ಮಾತಾಡ್ತಾ ಇದ್ದೀನಿ, ನಾಳೆ 100 ಜನ ಮಾತಾಡ್ತಾರೆ. ನಾವು ಬೀದಿಗಿಳಿದು ಮಾತಾಡ್ಬೇಕಾಗುತ್ತೆ. ಎಚ್ಚರಿಕೆ ಕೊಡ್ತಾ ಇದೀವಣ್ಣ. ಈ ಮೂಲಕ ಅರ್ಥ ಮಾಡ್ಕೊಳ್ಳಿ ಅಣ್ಣ. ನಿಮ್ಮ ಮೇಲೆ ನಮ್ಗೆ ಅಪಾರವಾದ ಗೌರವ ಇದೆ. ಆ ಗೌರವ ಉಳಿಸ್ಕೊಳ್ಳಿ ದಯವಿಟ್ಟು. ಹೆಂಗೋ ಇನ್ನು 6 ತಿಂಗಳಾಗೋಗಿದೆಯಣ್ಣ. ಇನ್ನು ಇರೋ 4 ವರ್ಷದಲ್ಲಿ ಏನು ಮಾಡ್ತಾರೆ ಗೊತ್ತಾ? ಲಾಸ್ಟ್ಗೆ ಆ ಸುಧಾಕರ್ ಅವರು ಅಟ್ಲೀಸ್ಟ್ ಅವ್ರ ಅವಧಿಯಲ್ಲಾದಂಥ ಕಟ್ಟಡಗಳು ಅವು ಇವು ಇದೆಯಲ್ಲ, ಅವಾಗೆಲ್ಲ ಸುಣ್ಣ ಬಣ್ಣ ಬಳ್ದ್ಬಿಡೋಣ. ಹೋಗ್ಲಿ. ಅದಾದ ದೊಡ್ಡ ಸಾರ್ಥಕ ಆಗುತ್ತೆ ನಿಮ್ಗೆ ಗೆಲ್ಸಿದ್ದಕ್ಕೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಣ್ಣ. ಅರ್ಥ ಮಾಡ್ಕೊಳ್ಳಿ. ಕೆಲ್ಸಕ್ಕಾದ ಗಮನ ಕೊಡಿ ಅಣ್ಣ. ಮಾತು ಕಡಿಮೆ ಮಾಡೋಣ.